ಹಲೋ ಫ್ರೆಂಡ್ಸ್, ನಾನು ಈ ದಿನ ಮೂಲಂಗಿ ಸಾಂಬಾರು ಮಾಡ್ತೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ. ಇದು ಮೆಡಿಸನ್ ಜೊತೆಗೆ ಇದು ತುಂಬ ಆರೋಗ್ಯಕರ, ಮತ್ತು ಇದು ಎಲ್ಲ ಕಾಲಕ್ಕೂ ತಿನ್ಬೋದು, ಎಲ್ಲರೂ ಸಹ ತಿನ್ಬೋದು. ಯಾವುದೇ ರೀತಿಯ ಶೀತ ಏನಾಗಲ್ಲ ಅಂತಹ ಆರೋಗ್ಯಕರವಾದ ಆಹಾರ. ಇದೊಂದು ಚೆನ್ನಾಗಿರುವಂತಹ ತರಕಾರಿ. ಹಾಗೆ ಇದಕ್ಕೆ ಇದನ್ನು ಎಷ್ಟೊಂದು ವಿಧದಲ್ಲಿ ಮಾಡ್ಬೋದು, ಆದರೆ ನಾನು ಈ ದಿನ ಸಾಂಬಾರು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಸೂಪರಾಗಿರುತ್ತೆ. ಮತ್ತು ಈಗ ಮೂಲಂಗಿನ ಚೆನ್ನಾಗಿ ತೊಳೆದು ಹಚ್ಕೊಂಡಿದ್ದೀನಿ. ನಂತರ ಅದಕ್ಕೆ ಈರುಳ್ಳಿ, ಸಾಂಬಾರು ಸೊಪ್ಪು, ಬೆಳ್ಳುಳ್ಳಿ, ಟೊಮೆಟೊ ಎಲ್ಲವನ್ನು ಹಚ್ಕೊಂಡಿದ್ದೀನಿ. ಮತ್ತು ಹುಣಸೆಹಣ್ಣು, ಮತ್ತು ಖಾರದ ಪುಡಿ, ಉಪ್ಪು ಪ್ರತಿಯೊಂದನ್ನು ಸೇರಿಸ್ತೀನಿ. ಮತ್ತು ಬೇಳೆ ಇದ್ರ ಜೊತೆಗೆ ಸೇರಿಸ್ತೀನಿ. ಅವೆಲ್ಲವನ್ನು ಸಹ ತೋರಿಸ್ತೀನಿ ಇವಾಗ ಮುಂದೆ ನೋಡಿ. ಸ್ಟವ್ ಹಚ್ಚಿ ಪಾತ್ರೆ ಇಟ್ಟಿದ್ದೀನಿ. ನಾನು ಅರ್ಧ ಸ್ಪೂನ್ ಎಣ್ಣೆ ಹಾಕ್ತೀನಿ. ಚಿಟಿಕೆ ಸಾಸಿವೆ ಹಾಕಿದ್ದೀನಿ. ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಸೇರಿಸ್ತಾ ಇದ್ದೀನಿ. ಜಜ್ಕೊಂಡಿರುವಂಥ ಬೆಳ್ಳುಳ್ಳಿ ಸೇರಿಸ್ತಾ ಇದ್ದೀನಿ. ಕರಿಬೇವು ಸೇರಿಸ್ತಾ ಇದ್ದೀನಿ. ಟೊಮೆಟೊ ಸೇರಿಸಿದ್ದೀನಿ. ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ. ಅರಿಶಿನ ಪುಡಿ ಸೇರಿಸಿದ್ದೀನಿ. ಇದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಒಂದು 2 ಮಿನಿಟ್ ಮುಚ್ತೀನಿ. ಇವಾಗ ಚೆನ್ನಾಗಿ ಇದು ರೋಸ್ಟ್ ಆಗಿದೆ. ಒಳ್ಳೆ ಗುಡ್ ಸ್ಮೆಲ್ ಬರ್ತಾ ಇದೆ. ಬೇಯಿಸ್ಕೊಂಡಿರೋ ಬೇಳೆನ ಇದರಲ್ಲಿ ಸೇರಿಸಿದ್ದೀನಿ. ಹುಣಸೆ ರಸ ಸೇರಿಸ್ತಾ ಇದ್ದೀನಿ. ನಾನು 1 ಟೇಬಲ್ ಸ್ಪೂನ್ ಫುಲ್ಲು ಸ್ವಲ್ಪ ಹಾಕಿದ್ದೀನಿ. ಅದರ 1 ಟೇಬಲ್ ಸ್ಪೂನ್ ಫುಲ್ಲು ಬೇಳೆ ಸಾರಿನ ಪುಡಿನ ಸೇರಿಸಿದ್ದೀನಿ. ಇದು ತುಂಬ ಮೆಡಿಸನ್ ಫ್ರೆಂಡ್ಸ್. ರ್ಯಾಡಿಸ್ ಮೂಲಂಗಿ. ನನ್ನ ಮಗಳಿಗೆ ಜಾಂಡೀಸ್ ಆಗಿತ್ತು. ಆವಾಗ ಆಯುರ್ವೇದಿಕ್ ಡಾಕ್ಟ್ರು ಮೂಲಂಗಿ ಸೊಪ್ಪು ಇದನ್ನೇ 1 ವಾರ ಕಂಟಿನ್ಯೂಸ್ ಕೊಡಿಸಿ ವಾಸಿ ಆಯಿತು ಅವಳಿಗೆ, ಚೆನ್ನಾಗಾದ್ಲು. ಹಾಗಾಗಿ ಇದನ್ನು ನೆಗ್ಲೆಕ್ಟ್ ಮಾಡಬೇಡಿ, ಮಾಡ್ಕೊತೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಳ್ಳೆ ಹೆಲ್ತಿ ಫುಡ್ ಇದು. ನಾವು ಅದು ವಾಸನೆ ಬರುತ್ತೆ ಅಂದ್ಬಿಟ್ಟು ಮಕ್ಕಳು ತಿನ್ನೋದೇ ಇಲ್ಲ. ತುಂಬ ಚೆನ್ನಾಗಿರುತ್ತೆ. ಹುಣಸೆ ರಸ ಸೇರಿಸಿ ಟೇಸ್ಟಾಗಿರುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ. ನಾನು ಮೊದಲು ಸ್ವಲ್ಪ ಉಪ್ಪು ಸೇರಿಸಿದ್ದೀನಿ. ಇವಾಗ ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಅದು ಟೊಮೆಟೊ ಎಲ್ಲ ಕರಗಲಿ ಅಂತ ಉಪ್ಪನ್ನು ಹಾಕಿ
ಚೆನ್ನಾಗಿ ಬಾಡಿಸಿದೆ, ಮೂಲಂಗಿ ಮತ್ತು ಟೊಮೆಟೊ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳಿ ಅಂತ. ನಂತರ ಇವಾಗ ಕರೆಕ್ಟಾಗಿ ಉಪ್ಪನ್ನು ಸೇರಿಸಿದ್ದೀನಿ. ಇವಾಗ ಸ್ವಲ್ಪ ನಾನು ಬೆಲ್ಲ ಸೇರಿಸ್ತೀನಿ. ನಿಮ್ಗೆ ಬೇಕಿದ್ದಲ್ಲಿ ಸೇರಿಸಿಲ್ಲ ಅಂದರೆ ಇಲ್ಲ. ಹುಣಸೆ ರಸ ತುಂಬ ಹಾಕಿದರೆ ಸ್ವಲ್ಪ ಬೆಲ್ಲ ಸೇರಿಸಿ ಚೆನ್ನಾಗಿರುತ್ತೆ. ನಾನು ಒಂದು ಅವರೆಕಾಳಿಗಿಂತ ಸ್ವಲ್ಪ ಜಾಸ್ತಿ ಇರಬೇಕು ಅಷ್ಟು ಗಾತ್ರದ್ದು ಬೆಲ್ಲವನ್ನು ಸೇರಿಸಿದ್ದೀನಿ. 5 ನಿಮಿಷ ಮೀಡಿಯಮ್ ಉರಿನಲ್ಲಿ ಇಡ್ತೀನಿ. ಇವಾಗ ರೆಡಿ ಆಯಿತು ಮೂಲಂಗಿ ಬೇಳೆ ಸಾರು. ಇವಾಗ ನೋಡಿ ಸಾಂಬಾರು ಸೊಪ್ಪು ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ನಾನು ಈ ದಿನ ಮೂಲಂಗಿ ಬೇಳೆ ಸಾರು ಮಾಡಿದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ. ಹೆಲ್ತಿ ಕೂಡ, ಮತ್ತು ಎಲ್ಲರೂ ಸಹ ತಿನ್ಬೋದು. ಇದನ್ನ ಶೀತ ಆಗೋದಿಲ್ಲ, ಏನಿಲ್ಲ, ಚಿಕ್ಕವರಿಂದ ದೊಡ್ಡವ್ರ ತನಕ. ಮತ್ತು ಇದು ಜಾಂಡೀಸ್ಗೆ ಮೆಡಿಸನ್ನು. ಹಂಗಾಗಿ ಒಂದು ಸರಿ ಮಾಡಿ ಟೇಸ್ಟ್ ನೋಡಿ, ಎಂಜಾಯ್ ಮಾಡಿ, ಖುಷಿ ಪಡಿ ಫ್ರೆಂಡ್ಸ್. ಹಾಗೆ ಮರೆಯದೆ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಪ್ಲೀಸ್ ಫ್ರೆಂಡ್ಸ್.